ಅಯ್ಯೋ ಅಮ್ಮ, ಯಾಕೋ ಇವತ್ತು ಭಾಳ ಸುಸ್ತಾಗತ್ತದ ನನಗೆ. ಏನು ಮಾಡಲಿ, ಎಷ್ಟು ಸುಸ್ತಾಗತ್ತದ. ಇಷ್ಟು ಸುಸ್ತು ನನಗೆ ಯಾವತ್ತೂ ಆಗಿರಲಿಲ್ಲ. ಯಾಕೆ ಹಿಂಗಾಗತ್ತದ ಅಮ್ಮ? ತಲೆ ತಿರುಗಿದಂಗೆ ಆಗತ್ತದಲ್ಲ. ಅಲ್ಲಿ ಕಟ್ಟಿ ಮ್ಯಾಗ ಇವನ ವಿಷಯ ಹೋಗಿ ಕುಂತರ ಸರಿ ಕಡೆ. ಅಯ್ಯೋ, ಏನು ಹಂಗೆ ಬರಾಕತ್ತಿದ್ದಿ? ಜಲ್ದಿ ಜಲ್ದಿ ಬಂದು ಅವನಿಟ್ಟು ಉಳಿದ ಕೆಲಸ ಎಲ್ಲ ಮಾಡ್ಕೋ ಬಾ. ಆರಾಮ್ ಒಂದೊಂದು ಹೆಜ್ಜೆ ಅನಿಸ್ಕೊತ ಬರಾಕತ್ತಾಳ. ಮೂಳ ತೊಗೊಂಡು ಬಂದು ಕಾಸು ನೀರು ಕಾಸ್ಬೇಕು, ಎಲ್ಲ ಮಾಡಬೇಕು. ಈಗ ಬರೀ ದಿನ ಕಟ್ಟಿಗೆ ಅಂತ ಹರಡ್ಕೊತ ಹೋಗೋದಾಗೈತಿ. ಜಲ್ದಿ ಜಲ್ದಿ ಬಂದ ಕೆಲಸ ಮಾಡ್ಕೋ ಬಾ. ಹಾಳಾದಕ್ಕಿಂತಂದು ಅತ್ತೆ ನೋಡಿದ್ರೆ ಬೈದು ಹೋದ್ರು. ಆದರೆ ನನಗೆ ನೋಡಿದ್ರೆ ತಿಳಿಸುತ್ತಾತಿ. ಆಗ್ತಾ ಇಲ್ಲ ಅಮ್ಮ. ಅಯ್ಯೋ ಅದಕ್ಕೆ ಬಿದ್ದುಬಿಟ್ರು. ಅಣ್ಣ ಅಣ್ಣ ಅಮ್ಮ, ಅದಕ್ಕೆ ಎದ್ದೇಳಿ ಅದಕ್ಕೆ. ಅಣ್ಣ ಅದಕ್ಕೆ ಬಿದ್ದಿದ್ದಾರೆ, ಬಾ ಅಣ್ಣ. ಅಯ್ಯೋ ಮಧುಗೆ ಏನಾಯ್ತು? ಯಾಕೆ ಬಿದ್ದಾಳ ಹಿಂಗ? ಏನಾಯ್ತು ಸುಮ್ಮ ಹೇಳು. ಏನಾಯ್ತು ಮಧುಗ? ಯಾಕೆ ಹಿಂಗೆ ಬಿದ್ದಾಳ? ಆಕೆ ಹಿಂಗೆ ಬಿದ್ದಿರೋದನ್ನ ನನ್ನ ಕೈಯಿಂದ ನೋಡೋಕ್ಕಾಗಲ್ತು. ಏನಾಯ್ತು ಆಕೆಗೆ? ಅಯ್ಯೋ ನಂಗೆ ಗೊತ್ತಿಲ್ಲ ಅಣ್ಣ. ಕಟ್ಟಿಗೆ ತಲೆ ಮ್ಯಾಗ ಇಟ್ಕೊಂಡು ಬರಾಕತ್ತಿದ್ರು. ನಾನು ಅವ್ರು ನೋಡಿ ಹೊರಗೆ ಮಾತಾಡ್ಸಿದ್ರಾತಂತ ಬರಾಕತ್ತಿದ್ನಿ. ಆದ್ರೆ ಅವ್ರು ನೋಡಿದ್ರೆ ಹಿಂಗ ಅಲ್ಲಾಡಕತ್ತಿದ್ರು. ಅದಕ್ಕೆ ಯಾಕೆ ಅನ್ನೋ ಅಷ್ಟರಲ್ಲಿ ದುಬುಕ್ಕಂತ ಬಿದ್ದು ಬಿಟ್ರು. ಕಟ್ಟಿಗೆ ಹೋಗಿ ಅಲ್ಲಿ ಬಿದ್ದು ಅವ್ರ ಕಾಲ ಮೇಲೆ ಬೀಳಿಲ್ಲ, ಕಣ್ಣು ತೆಗಿಯತ್ತಿಲ್ಲ. ಅಣ್ಣ ನೀನು ಇವ್ರನ್ನ ನೋಡ್ಕೊ, ನಾನು ಹೋಗಿ ನೀರು ತಗೊಂಡು ಬರ್ತಾನು. ಸರಿ, ನೀನು ಹೋಗಿ ನೀರು ತೊಗೊಂಬರೋಗು. ನಾನು ಏನಾಯ್ತಂತ ನೋಡ್ತೇನೆ. ಹೋಗಿ ಜಲ್ದಿ. ಮಧು 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 ಎದ್ದೇಳು. ಮಧು ಎದ್ದೇಳು. ಮಧು ಏನಾಯ್ತಪ್ಪ ಇವಳಿಗೆ? ಒಂದು ಗೊತ್ತಾಗ್ತಲ್ಲ. ಈ ಬಿಸಿಲಲ್ಲಿ ಎದಕ್ಕಾದ್ರೂ ಕಳ್ಸಿದಾಳೆ ನಮ್ಮಮ್ಮ. ಅಮ್ಮ, ಏ ಅಮ್ಮ ಬಾಯಿಲಿ. ಏನಾಯ್ತು? ಎದಕ್ಕೆ ಓದಾಕತ್ತಿದ್ದಿ? ಈಗೇನಾಯ್ತು? ಈಕೆ ಹಿಂಗೆ ಬಿದ್ದಾಳೆ? ಏನೇನು ಒಳಗೆ ಮಕ್ಕಳು ಜಗಳ ಇಲ್ಲ ಅಂತ ಹೊರಗೆ ಮಕ್ಕೊಂಡಾಳೆ ಏನಕ್ಕೆ? ನಮ್ಮ ಈ ಮಾನ ಮರಿ ತೆಗಿಬೇಕನ್ನಕತ್ತಾಳ ಏನ? ಅಲ್ಲ ಇಲ್ಲೇ ಹಿಂಗೆ ಹೊರಗೆ ಬಿದ್ದಾಳಕ್ಕೆ ಒಳಗೆ ಮಕ್ಕಳಕ್ಕೆ ದಾಡಿಗೆ ಎದನಿಗೆ? ಅಲ್ಲಮ್ಮ, ಇಂಥ ಊರು ಬಿಸಿಲಾಗ ಕಟ್ಗೆ ತರಕ ಅವ್ರನ್ನ ಕಳ್ಸಿದಿ ನೀನು? ನಾನು ಕಟ್ಗೆ ತರ ಕಳ್ಸೇನೇನ? ನಾನೇ ಕಳ್ಸ್ಲಿಕ್ಕೆ ಕಟ್ಗೆ ತರಕ ತಾನ ಹೋಗಿದಾಳ. ಕಟ್ಗೆ ತೊಗೊಂಡು ಬರ್ತೇನೆ ಅಂದ್ಲು, ಹೋಗಂತಾನಿ. ನಾನು ಯಾಕೆ ಬೇಡ ಅನ್ಬೇಕು? ಹೊಕ್ಕನಂದವ್ರಿಗೆ ಹೋಗಂತ ಹೇಳಿನಿ, ಅದಕ್ಕೆ ಹೋಗಿದಾಳು. ಅತ್ತಿಂಗ ತಲೆ ಬಿದ್ರೆ ನಾನೇನು ಮಾಡಲಿ? ಇಂಥ ಬಿಸಿಲಾಗ ಯಾಕೆ ಹೋಗ್ಬೇಕು? ಆಮೇಲೆ ನಾಳೆ ಬಿದ್ದು ಹೋಗ್ಬೇಕಾಗಿತ್ತಲ್ಲ, ಸಾಯಂಕಾಲ ಟೈಮ್ ಹೋಗ್ಬೇಕಾಗಿತ್ತು. ಈಗ ಮನೆಯಿಂದೆಲ್ಲ ಹೊರಗಿರಿ ಬಿಟ್ಟು ಹೋಗಿದಾಳು. ತಿರ್ಗಾಕ್ಬೇಕಾಗಿ ಹೋಗಿದಾಳ. ಈಗ ಹಿಂಗೆ ನಾಟಕ ಆಡತ್ತಾಳ. ನಾಟಕ ಆಕೆನ ಬೇಕಂತ ಬಿದ್ದಿಲ್ಲ, ಸುಮ್ಮನೆ ತೈತ್ರಿಗೆ ಬಿದ್ದಿಲ್ಲ. ಆಕೆ ಬೇಕಂತ ನಾಟಕ ಆಡಕತ್ತಾಳ. ಇನ್ನು ಕೆಲಸ ಆತಲ್ಲ, ಮನ್ಯಾಗ ಇಷ್ಟೆಲ್ಲ ಕೆಲಸ ಐತಿ. ಒಗ್ಯಾನಿಗಿಬೇಕು, ಬಾಂಡೆ ತಿಕ್ಕಬೇಕು, ಆಮೇಲೆ ಅಡುಗೆ ಮಾಡಬೇಕು, ಎಲ್ಲ ಮನೆ ಒರೆಸ್ಬೇಕು, ಎಲ್ಲ ಮಾಡ್ಬೇಕಲ್ಲ. ಅದಕ್ಕಾಗಿ ನಾಟಕ ಆಡಕತ್ತಾಳ. ಆರಾಮ್ ಹೋಗಿ ಮಲ್ಕೊಂಡ್ರಾತಂತೇಳಿ. ಸಾಕು, ಬಾಯ್ ಮುಚ್ಚು ಅಮ್ಮ. ಅಲ್ಲ ಆಕಿಗೇನು ನಾಟಕ ಆಡೋಕೆ ಇದು ಬಂದೈತಿ? ಆಕಿ ಎಲ್ಲ ಕೆಲಸನ ಮಾಡ್ತಾಳ ಅನ್ನೋದು ಗೊತ್ತು ನಿನಗೆ. ಗೊತ್ತಿದ್ದು ಆಕೆ ನಾಟಕ ಮಾಡ್ತಾ ಅಂತಿಲ್ಲ. ಅಲ್ಲ ಆರಾಮಿಲ್ಲ ಅಂತ ತಲೆ ಸುತ್ತರಿಗೆ ಬಿದ್ದಾಳ ಅಂದ್ರೆ ನಿನಗೆ ಕರುಣೆ ಅನ್ನೋದೇ ಇಲ್ಲ. ಯಾಕೆ ಬಿದ್ದಾಳ ಅಂತ ಬಂದು ಒಂದು ಸ್ವಲ್ಪ ಸಮೀಪ ಬಂದು ನೋಡಾಕತ್ತಿದ್ದಿ ನೀನು. ನೀನು ಬರೀ ಸಿಟ್ನಾಗ ಮಾತಾಡ್ತಿದ್ದಿ. ಒಂದೀಟ್ ಬಂದು ಏನಾಯ್ತು, ಯಾಕೆ ಬಿದ್ದಾಳು ಅಂತ ಕೇಳಿದಿ? ಅಯ್ಯ ಈಕೆ ನಾಟಕ ಆಡಕತ್ತಾಳ ಅಂತಿದ್ದಿ. ಅಲ್ಲಮ್ಮ, ನಿನ್ನೆ ರಾತ್ರಿ ನಾನು ಮುಂದೆ ಅಂದಿದ್ಲಕಿ, ಯಾಕೋ ಮೈಕೈ ಎಲ್ಲ ನೂರಿ ಜ್ವರ ಬಂದಂಗೆ ಆಗತ್ತತಿ, ತಲೆ ನೋವು ಬೇರೆ ನೋವಾತತಿ ಅಂತ ಅಂದ್ಲು. ಅದಕ್ಕೆ ಹೇಳಿದ್ನಿ, ನಾಳೆ ಏನು ಕೆಲಸ ಮಾಡಕ್ಕೆ ಹೋಗ್ಬೇಡ, ಆರಾಮಾಗಿ ರೆಸ್ಟ್ ಮಾಡಂತ ಹೇಳಿದ್ನಿ. ನಾನು ಟ್ಯಾಬ್ಲೆಟ್ ತೊಗೊಂಬಂದು ಕೊಡ್ತೇನೆ ಅಂತ ಹೇಳಿದ್ನಿ. ಈಗ ನೋಡಿದ್ರೆ ನೋಡು ಹಿಂಗೆ ಬಿದ್ದಾಳ. ಆಕೆಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಏನು ಮಾಡೋದು? ಯಾರು ಜವಾಬ್ದಾರಿ ಅಂತ? ಅಯ್ಯೋ 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 ಅಯ್ಯೋ, ಹೆಂಡತಿ ಪರವಾಗಿ ಮಾತಾಡಕ್ಕೆ ಬಂದ್ಬಿಟ್ಟೇನಪ್ಪ ನೀನು? ನಾನೇನಕ್ಕೆ ಹೋಗಂದಿದ್ದೇನ? ಆಕೆ ಹೋಗಿ ತಲೆ ತಿರುಗಿ ಬಂದು ಇಲ್ಲಿ ಕಟ್ಟಿಗೆ ತೊಗೊಂಡು ಬಂದು ಬಿದ್ದು ನಾಟಕ ಆಡಕತ್ತಾಳೆ. ಏನಕ್ಕೆ ನಾಟಕ? ನಮ್ಮೆಲ್ಲ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಜಗಳಾಡಿ ನಮ್ಮೆಲ್ಲ ಮಗನ ತಾಯಿನ ಇದನ್ನ ಮಾಡ್ಬೇಕಂತ ಮಾಡ್ಕೊಂಡಾಳೆ ಏನಾಕಿ. ಅದಕ್ಕೆ ಹಿಂಗೆ ಬಿದ್ದ ದೇವ್ ಬಿದ್ದಂಗೆ. ಇಲ್ಲ ಅಂದರೆ ಇಷ್ಟಕ್ಕೆ ಎದ್ದು ಬಿಡ್ತಿದ್ಲು. ಹಡ್ಬಿಟ್ಟೇನ ಊರು ಹಡ್ಬಿಟ್ಟು ಇದು ನಾಟಕ ಮಾಡೋ ಸಲುವಾಗಿ ಅವರು ಮನೆಯಿಂದ ಹೊರಗೆ ಹಾಕ್ಯಾರೋ, ನೀನು ಕರ್ಕೊಂಬಂದಿಲ್ಲ ನಮಗೆ ಇದು ಮಾಡಿಬಿಟ್ಟು ಈಗಿನ. ನೋಡ್ಬೇಯವ್ವ, ಸಾಕು ಬಾಯ್ ಮುಚ್ಚಿನ. ನಾನು ಕೇಳಿಸ್ಕೊತಾನೆ ಅಂತ ನೀನು ಏನು ಬೇಕಾದ್ರೆ ಅಂದ್ರೆ ನಾನು ಕೇಳಿಸ್ಕೊ ಮಗ ಅಲ್ಲ. ನಿನಗೆ ಗೊತ್ತೈತಿ ನಾನು ಹೆಂಗಂತೇಳಿ. ಗೊತ್ತಿದ್ದು ನೀನು ಈ ಥರ ಮಾಡಕ್ಕೆ ಹೋಗ್ಬೇಡ. ನಾನು ಇವಾಗ ಹೇಳಾಕತ್ತ ನಿನಗೆ. ಅಯ್ಯೋ ಶೋಣ, ಆಕೆ ಸಲುವಾಗಿ ನನ್ನ ಮ್ಯಾಗ ಸಿಟ್ಟು ಮಾಡ್ಕೊಂಡೆ ನನ್ನನ್ನು ಬೈತೇನೆ ನೀನು. ಅಂದ್ರೆ ನಿನಗೆ ಆಕೆಗಿಂತ ನಮ್ಗಿಂತ ಆಕೆ ಬೇಕಾಗ್ಬಿಟ್ಲು. ಇಷ್ಟು ದಿನ ನಿನ್ನ ಹೊಟ್ಟೆ 9 ತಿಂಗಳು ಇಟ್ಕೊಂಡು ಇಷ್ಟು ದೊಡ್ಡವನ್ನ ಮಾಡಿ ಬೆಳೆಸಿ, ನೀನು ಕುಂಡಿ ತೊಳೆದು ನಿನ್ನ ಬಟ್ಟೆ ಹೋಗೋದು ಎಲ್ಲ ನಿನಗೆ ಮಾಡಿ ಮರಸಿ ಬಿಟ್ಟು ಎಲ್ಲ ಮಾಡಿ ಆದ್ಮೇಲೆ ಈಗ ನೀನು ಹೇಳ್ದು ಬೇಕಾದ್ಲೇನ? ಅಷ್ಟೇ ತಾಯಿಗಳು ಎಲ್ಲರೂ ಮರ್ತು ಬಿಡ್ತಾರೆ. ಅಷ್ಟೇ ಹೇಳ್ತಿ ಬಂದ್ಲಾರ ಮುಗಿದು ಹೋತ್. ನಾವು ಯಾರೋ ನೀನು ಯಾರೋ ಅನ್ನೋದವಾಗ. ಅಲ್ಬೇವ್ವ, ಯಾಕೆ ಇಷ್ಟೊಂದು ಬಾಯಿ ಮಾಡಕತ್ತಿದ್ದಿ? ಆಕೆ ನೋಡಿದ್ರೆ ತಲೆ ತಿರುಗಿ ಬಿದ್ದಾಳ. ಆಕೆನು ಏನಾಗೈತೆ ಅಂತ ಒಂದಿಟ ವಿಚಾರಿಸ್ಕೊ. ಅದನ್ನ ಬಿಟ್ಟು ನಿನ್ನ ಬಾಯಿ ಬಡ್ಕೊಳ್ದಾಗ ನಿಲ್ಲಿಸೊಂದಿಟ. ಅಣ್ಣ ನೀನು ಅದನ್ನ ಬಿಡು, ಅಮ್ಮನ ಜೊತೆ ಆಮೇಲೆ ಜಗಳಾಡುವಂತ. ಈಗ ಅತ್ತಿಗೆಗೆ ಏನಾಗೈತಿ ನೋಡು, ತಗೋ ನೀರು ಹಾಕು ಮುಖದ ಮೇಲೆ. ಮಧು ಏನಾಯ್ತು ಮಧು ನಿನಗೆ? ಯಾಕೆ ಮಧು ಈ ರೀತಿ ಬಿದ್ಬಿಟ್ಟು? ಎದ್ದೇಳು ಮಧು. ಅಯ್ಯೋ ಅಣ್ಣ, ಯಾಕೋ ಅದಕ್ಕೆ ಹೇಳ್ತಾನೆ ಇಲ್ಲ. ಒಳಗಾದ್ರೂ ಕರ್ಕೊಂಡು ಹೋಗೋಣ ನಡಿ. ಬೇಡ ತಡಿ, ಹೇಳ್ತಿರ್ಬೋದು. ಸುಮ್ಮನೆ ಒಳಗೆ ಯಾಕ ನೋಡೋನು. ಸ್ವಲ್ಪ ಬಿಟ್ಟು ಕರ್ಕೊಂಡು ಹೋದ್ರತಿ. ಇಲ್ಲಿ ಗಾಳಿ ಐತಿ, ಗಾಳಿಗೆ ಹೇಳ್ತಿರ್ಬೋದು. ಅಯ್ಯ ಶಿವನ, ಈ ಹಾಳಾದಕ್ಕೆ ಏನಾಯ್ತು? ಏನಾರ ರೋಗಿಗೈತನ ನೋಡಕ್ಕಿಗೆ. ಅವ್ರ ಜೊತೆ ಇವ್ರ ಜೊತೆ ಮದುವೆ ಹೇಳಲ್ಲ, ಅದಕ್ಕೆ 108 ರೋಗ ಇರ್ಬೇಕು ಈಕಿಗೆ. ಅದಕ್ಕೆ ಈಗಿನ ಬಿಟ್ಟು ಇನ್ನೊಬ್ಬಕಿನ ಕಟ್ಕೊಂಡಿರ್ಬೇಕು ಅವನು. ನಿನಗೆ ಅರ್ಥ ಆಗಿಲ್ಲ ಅದು.
ನೀನು ಎರಡನೇ ಮದುವೆ ಆದಿ ಅದಕ್ಕೆ ಹೇಳಿ ನಾನು ಎಂತ ಚಂದ ಆಕೆ ಸುಮಿತ್ರಾನ ಮದುವೆ ಆಗೋ ಅಂತೇಳಿ ನೀನು ಅದನ್ನೆಲ್ಲ ಬಿಟ್ಟು ಈಗ ಗಂಟು ಬೀಳ್ತಾವ ಅಂತ ಸಿಗಿನಾಗ ಮದುವೆ ಮಾಡ್ಕೊಂಡು ಬಂದು ಈಗ ನೋಡೋದಕ್ಕೆ ಏನು ರೋಗ ಐತೋ ಏನೋ ಒಂದು ಫಾರೆ ಮಾಡಿಲ್ಲ ಏನು ಮಾಡಿಲ್ಲ ಹೆಂಗೆ ಬಿದ್ದಾಳೆ ನೋಡು ಒಂದು 2-4 ಕಟ್ಟಿಗೆ ಹೊತ್ಕೊಂಬಂದು ಕಾಸು. ಯವ್ವ ಸುಮ್ಮನಿದ್ದು ಬಿಡು, ನನಗೆ ಸುಮ್ಮನೆ ನೀನು ತಲೆ ಕೆಡಿಸ್ಬೇಡ. ಯಾಕೋ ನನಗೆ ತಲೆ ಕೆಟ್ಟುಬಿಟ್ಟೈತಿ. ಈಗ ನನಗೆ ಆಕಿಗೆ ಏನಾಗಿತ್ತು ಅನ್ನೋ ಟೆನ್ಷನ್ದಾಗ ನಾನು ಅದನ್ನು ನೀನು ಬಂದು ಮ್ಯಾಲೆ ಬಿದ್ದ ಸುಮ್ಮನೆ ನನಗೆ ನನ್ನ ಕಡೆಯಿಂದ ಬೈಸ್ಕೊಳಕ್ಕೆ ಹೋಗ್ಬೇಡ. ನಾನು ಇವಾಗ ಹೇಳತ್ತೇನೆ, ಹೊರಟೋಗಿಲ್ಲಿಂದ ಹೊರಟೋಗು. ಮಮ್ಮಿ ಸುಮ್ಮನೆ ಇರಮ್ಮ, ಯಾಕೆ ಈ ರೀತಿ ಎಲ್ಲ ಮಾತಾಡತ್ತಿದಿ? ಅಣ್ಣ ಯಾಕೆ ಸುಮ್ಮನೆ ಕೋಪ ಬರ್ತಿದಿ? ಪಾಪ ಅತ್ತಿಗೆ ಏನಾಗಿದ್ದೋ ಏನೋ, ಕನ್ನ ಬಿಡವಾಳ. ಅತ್ಗಿ ಮಧು ಎದ್ದೇಳು ಮಧು ಏನಾಯ್ತು ನಿನಗೆ? ಯಾಕೆ ಹಿಂಗೆ ಬಿದ್ದಿ ನೀನು? ಸುಮಾ ಹೋಗಿ ಇಲ್ಲೇ ಔಷಧ ಅಂಗಡಿ ಅಂತ ಒಬ್ಬ ಡಾಕ್ಟರ್ ಅದಾನಲ್ಲ, ಅವ್ನು ಕರ್ಕೊಂಡು ಬರ್ತೀಯನ? ಸರಿ ಅಣ್ಣ, ಹೋಗಿ ಕರ್ಕೊಂಡು ಬರ್ತೇನೆ. ಆಕಿನೇ ಕಳಿಸ್ತಿದ್ದಿ? ಯಾಕೆ ಆಕಿನ ಕೆಳಗೆ ಮಲಗಿಸಿ ನಿನಗೆ ಹೋಗಕ್ಕೆ ಆಗಂಗಿಲ್ಲೇನು? ಓ ಆಕಿನೇ ಕಳಿಸ್ಬೇಕೇನ? ನಿನ್ನ ಹೆಂಡತಿಗೆ ಇದು ರೋಗ ಬಂದ್ರೆ ಆಕಿನ ಮಾಡ್ಬೇಕು. ಹೋಗಿ ಕರ್ಕೊಂಡು ಹೋಗಿ ಇಲ್ಲೇ ಮಲಗಿಸಿ ಕೆಲಸ ರೋಡ್ನಾಗ. ಅಮ್ಮ ನಾನು ಹೋಗ್ತೀನಿ, ಸುಮ್ಮನಿರು. ನೀನು ಯಾಕೆ ಸುಮ್ಮನೆ ಅನ್ನಗ ಸಿಟ್ಟು ತರಿಸ್ತಿದ್ದಿ? ನೀನು ಒಳ್ಳೆ ಅಣ್ಣ, ನಾನು ಹೋಗಿ ಬರ್ತೀನಿ, ನೀನೇನು ಚಿಂತೆ ಮಾಡಕ್ಕೆ ಹೋಗಬೇಡ. ಅದಕ್ಕೆ ಅಲ್ಲಿವರೆಗೂ ಹುಷಾರಾಗಿ ನೋಡ್ಕೊ. ಸರಿ, ಇಲ್ಲ ಅಂದ್ರೆ ಕರ್ಕೊಂಡು ದವಾಖಾನಿಗೆ ಹೋಗು ನಡಿ. ನನಗೆ ಯಾಕೋ ಇದು ಸರಿ ಹೋಗತ್ತಿಲ್ಲ. ಆಕೆ ಹೇಳೋದಕ್ಕೆ ನನಗೆ ಭಾಳ ಅಂಜಿಕೆ ಬರಾಕತ್ತದ. ನಡಿ ಹೋಗುನು. ಜಲ್ದಿ ಕರ್ಕೊಂಡು ಹೋಗಿ ಮತ್ತೆ ಸತ್ಕಿತಾಳ. ಇಲ್ಲೇ ಮನೆ ಮಾಡೋದಾಗಿತ್ತು ಮತ್ತೆ. ಯವ್ವ ಸಾಕು, ಸುಮ್ಮನೆ ಇರಿನ್ನ. ಅವಾಗಿಂದ ಹೇಳಕತ್ತಾನ ಸುಮ್ಮನೀರು ಅಂತಂದ್ರೆ ಇನ್ನೂ ಹೆಚ್ಚು ಮಾಡಕತ್ತಿದ್ದಿ. ಯಾಕೆ ಹಂಗೆ ಮಾಡ್ತಿದ್ದಿ ನೀನು? ಯಾಕೆ ಹಂಗೆ ಮಾಡ್ತಿದ್ದಿ ಅಂತ ಆಕೆ ಏನು ಮಾಡ್ಯಾಳ ಅಂತ ಆಕೆ ಮ್ಯಾಲೆ ಯಾಕೆ ಹಿಂಗೆ ದ್ವೇಷ ಕಾರ್ತಿದ್ದಿ? ನನ್ನ ಹೆಂಡತಿ ಅದಾಳ್ಬೇಕಿ, ನಿನ್ನ ಸೊಸೆ ಅದಾಳಕಿ. ಸಾಕು ಮೊದಲಕ್ಕೆ ದವಾಖಾನೆ ಕರ್ಕೊಂಡು ಹೋಗಿ ಇಲ್ಲೇ ಸತ್ಕಿತಾಳಕಿ. ಆಮೇಲೆ ಭಾಷೆ ಮಾಡ್ಕೊಂತ ಸಿಟ್ನ್ಯಾಗ ನನ್ನ ಮುಂದೆ ಬಂದು. ಛೇ, ನಿನ್ನ ಜೊತೆ ಮಾತಾಡೋದು ಒಂದ, ಆ ಗಾಡಿ ಜೊತೆ ಮಾತಾಡೋದು ಒಂದ. ಮತ್ತೆ ಯಾಕೆ ನನ್ನ ಜೊತೆ ಮಾತಾಡ್ತೀಯ? ಸಿದ್ಧ ಹೋಗಿಲ್ಲ ತೊಲಗ ಕರ್ಕೊಂಡು ಹೋಗಿ ಜಲ್ದಿ. ಮತ್ತೆ ಪಾಪ ಸತ್ಲಂದ್ರೆ ಇಲ್ಲೇ ಮನೆ ಮಾಡೋದಾಗಿತ್ತು. ನನ್ನ ಮ್ಯಾಗ ಸಿಟ್ಟು ಮಾಡ್ಕೊಂತ ನೀನು ಕೂತು ಬಿಟ್ರೆ ಆಮೇಲೆ ಇಲ್ಲೇ ಸತ್ಲದಂದ್ರೆ ಏನು ಮಾಡ್ತೀವಿ? ಮೊದಲು ಉಸಿರಾಡತಾಳ ಇಲ್ಲ ನೋಡು ಮೊದಲು ಅದನ್ನು. ಯವ್ವ ಸುಮ್ಮನೀರು ಅಷ್ಟೇ. ನಾನು ಸುಂದರಿನ ಕರ್ಕೊಂಡು ದವಾಖಾನೆಗೆ ಹೋಗ್ತಾನು. ಇಲ್ಲಿ ಕರ್ಕೊಂಡು ಬಂದ ತೋರಿಸೋದಾಗ ಏನಾದರೂ ಏನು ಮಾಡೋದು? ನನಗೆ ಯಾಕೋ ತುಂಬ ಗಾಬರಿ ಆಗತೈತಿ. ನೀನು ಇಲ್ಲೇ ಇರು, ನೀನು ನನ್ನ ಜೊತೆ ಬರಬೇಡ. ಅಯ್ಯೋ ಅಣ್ಣ, ನಾನು ನಿನ್ನ ಜೊತೆ ಬರ್ತಿದ್ನಲ್ಲ, ನೀನೊಬ್ಬ ಹೋಗ್ತಿದ್ದಿ? ಬೇಡ, ನಾನೊಬ್ಬ ಹೋಗ್ತಾನೆ. ನನ್ನ ನೋಡ್ಕೋತಾನೋ, ನೀನು ಇಲ್ಲೇ ಇರು, ಓದ್ಕೊ. ನೀನು ಎಕ್ಸಾಮ್ ಬೇರೆ ಅದಾವ. ಸುಮ್ಮನೆ ನೀನು ಬಂದ ಯಾಕೆ ಬಯಸ್ಕೋತಿದ್ದಿ? ಸರಿ ಅಣ್ಣ. ಡಾಕ್ಟರ್ ನನ್ನ ಹೆಂಡತಿಗೆ ಏನಾಯ್ತು ನೋಡಿ ಬನ್ನಿ ಡಾಕ್ಟರ್. ಅಯ್ಯೋ ಏನಾಯ್ತು ಇವ್ರಿಗೆ? ಗೊತ್ತಿಲ್ಲ ಡಾಕ್ಟರ್. ಬಿಸಿಲಾಗ ಕಟ್ಗೆ ತರಕ್ಕೆ ಹೋಗಿದ್ಲು. ಕಟ್ಗೆ ತೊಗೊಂಡು ಬಂದು ಕಾಸ ಬಾಗಲಾಗ ತಲೆ ತಿರುಗಿ ಅಲ್ಲೇ ಬಿದ್ದಾಳ. ಏನಾಯ್ತು ಅಂತ ಗೊತ್ತಿಲ್ಲ. ಏನಾಯ್ತು ಅಂತ ನೋಡಿ ನೀವು ಹೇಳ್ಬೇಕು ನನಗೆ. ಸರಿ ಇಲ್ಲೇ ಬೆಡ್ ಮೇಲೆ ಮಲಗಿಸ್ರಿ. ಏನಾಗೈತೆ ಅಂತ ಚೆಕ್ ಮಾಡಿ ಹೇಳ್ತೇನೆ ನಾನು ನಿಮ್ಗೆ. ಯಾವಾಗ ಹೋಗಿದ್ರು? ಎಷ್ಟು ಗಂಟೆಗೆ ಹೋಗಿದ್ರು? ಎಷ್ಟೊತ್ತಾಯ್ತು ಇವಾಗ ತಲೆ ತಿರುಗಿ ಬಿದ್ದು? ಏನಿಲ್ಲ ಅಂದ್ರೆ ಒಂದು 20-25 ನಿಮಿಷ ಆಗಿರ್ಬೋದು ಸರ್. ನಾನು ಒಳಗಿದ್ನಿ, ನನ್ನ ತಂಗಿ ನೋಡಿದ್ಲು ಇವ್ರು ಬಿದ್ದಿದ್ರನ್ನ. ಆಮೇಲೆ ನನ್ನ ಕರೆದ್ಲು, ನಾನು ಹೋಗಿ ಏನಾಗೈತೆ ಅಂತ ನೋಡಿನಿ. ನೀರು ಗೊಜ್ಜಿದ್ದು ಆದ್ರೂ ಹೇಳೋಕ್ಕಾಗತ್ತಿಲ್ಲ. ಏನಾಗೈತೇನೋ, ನನಗಂತೂ ಭಾಳ ಗಾಬರಿ ಆಗತೈತಿ. ಏನು ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ ಡಾಕ್ಟರ್. ಏನಾಯ್ತಂತ ನೋಡ್ರಿ. ನಿಮ್ಗೇನಾಗಬೇಕು ಇವರು? ನನ್ನ ಹೆಂಡತಿ ಡಾಕ್ಟರ್, ನನ್ನ ಹೆಂಡತಿ. ಅವ್ಳಿಗೆ ಏನೋ ಆಗಬಾರ್ದು ಡಾಕ್ಟರ್. ಪ್ಲೀಸ್ ಅವ್ಳಿಗೆ ಏನಾಗಿದೆ ಅಂತ ನೋಡಿ ಹೇಳ್ತೀರಾ? ಅರ್ಧ ಗಂಟೆ ಆಯಿತು, ಅವಳು ಎದ್ದೇಳ್ತಾನೆ ಇಲ್ಲ. ಏನಾಗಿತ್ತು ಏನೋ, ನನಗಂತೂ ಭಾಳ ಗಾಬರಿ ಆಗತೈತಿ. ಅಯ್ಯೋ ಏನು ಯೋಚನೆ ಮಾಡಬೇಡ್ರಿ. ಸುಮ್ಮನೆ ಅಂದರೆ ಇವಾಗ ಬಿಸಿಲಿನಾಗ ನೀರನ್ನ ಜಾಸ್ತಿ ಕುಡ್ದಿರಂಗಿಲ್ಲ. ಹಾಗಾಗಿ ಅವರು ಕಟ್ಗೆ ತೊಗೊಂಡು ಹೋಗಿ ಕಟ್ಗೆ ಕಟ್ಕೊಂಡು ಬರಬೇಕಾದ್ರೆ ಲೇಟ್ ಆಗಿರುತ್ತೆ. ಮತ್ತು ಊಟನೂ ಫುಡ್ಡು ಅದು ಇದು ಏನಾದರೂ ತಿಂದಿರಂಗಿಲ್ಲ. ಸೊ ಒಂದು ಕಪ್ ಟೀ ಕುಡಿದು ಹೋಗಿ ಕಟ್ಗೆ ಕಟ್ಕೊಂಡು ಬರೋ ಅಷ್ಟರಲ್ಲಿ ಲೇಟ್ ಆಗಿರುತ್ತೆ. ಸೊ ಬಿಸಿಲು ಎಲ್ಲ ನೆತ್ತಿ ಮೇಲೆ ಬಿಸಿಲು ಬಿದ್ದು ಅದು ಏನಾಗೈತಿ, ಅವ್ರಿಗೆ ತಲೆಗೆ ಚಕ್ಕರ್ ಬಂದಿರ್ಬೋದು. ನೋಡ್ತಾ ಇದ್ದೀನಿ. ಸ್ವಲ್ಪ ನೀವು ಸಮಾಧಾನವಾಗಿರಿ. ನೀವು ನನಗೆ ಡಿಸ್ಟರ್ಬ್ ಮಾಡಿದ್ರೆ ನನಗೆ ನೋಡೋದಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ. ನೀವು ಹೊರಗಡೆ ಇರಿ, ನಾನು ಏನನ್ನೋದು ನೋಡಿ ಹೇಳ್ತೇನೆ ನಿಮಗೆ. ಸರಿ ಡಾಕ್ಟರ್, ನೋಡಿ ಹೇಳಿ. ನನಗಂತೂ ಏನಾಗಿದೆ ಅಂತ ಭಾಳ ಗಾಬರಿ ಆಗಕತ್ಬಿಟ್ಟೈತಿ. ಆಕೆಗೆ ಏನಾದರೂ ಆದ್ರೆ ನನಗಂತೂ ತಡ್ಕೊಳಕ್ಕೆ ಆಗೋದಿಲ್ಲ. ಅಯ್ಯೋ ಹಾಗೆಲ್ಲ ಏನಾಗಂಗಿಲ್ಲ, ನೀವೇನು ಯೋಚನೆ ಮಾಡಬೇಡ್ರಿ. ನೀವು ಹೊರಗಡೆ ಇರ್ರಿ, ನಾನು ಅವ್ರಿಗೆ ಏನಾಗೈತೆ ಅಂತ ನೋಡಿ ಕೆಲಸ ನಿಮ್ಗೆ ಹೇಳ್ತೇನೆ ನಾನು. ಸರಿ ಡಾಕ್ಟರ್. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೆಂಗದ್ರಿ? ಎಲ್ಲರೂ ಚಲೋ ಇದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವಿಡಿಯೋಸ್ ಹೆಂಗೆ ಬರತ್ತಾವು ನೋಡ್ರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ ಅಂತ ಹೇಳ್ತಾ ಇನ್ನೂ ಹೆಚ್ಚಾಗಿ ವ್ಯೂಸ್ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಬರೀ 1000 ವ್ಯೂಸ್ ಬರ್ತಾ ಇದೆ, 2000, 3000, 4000 ಈ ರೀತಿ ನಾನು ಎಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್
ಆ ರೀತಿ ಒಂದು ವ್ಯೂಸ್ಗಳು ಬರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನನಗೂ ಕೂಡ ತುಂಬ ಖುಷಿ ಆಗುತ್ತೆ. ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿಗಳನ್ನ ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ. ಹಾಗೆ ಎರಡೂ ಕಥೆಗಳಿಗೂ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟು ಇದೇ ರೀತಿ ನನ್ನ ಮೇಲೆ ಸದಾ ಇರಲಿ ಅಂತ ಕೇಳ್ತಾ, ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.